ಡಾಕ್ಟರ್ ಯೋಗೇಶ್ ರವರ ನೇತೃತ್ವದಲ್ಲಿ ದಿನಾಂಕ 9/8/2024ರಂದು ಮೈಸೂರಿನಲ್ಲಿ ಶ್ರೀ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಸಂಸ್ಥಾನ ಮಠಗಳಾದ ಶ್ರೀ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿಯವರ ಕೈ ಬಲಪಡಿಸಿ ಗಾಣಿಗರ ಹಬ್ಬ ಹಾಗೂ ಗುರುಗಳ 2ನೇ ವಾರ್ಷಿಕೋತ್ಸವ, ಗುರುವಂದನಾ ಹಾಗೂ ಶಾಲಾ ಉದ್ಘಾಟನಾ ಕಾರ್ಯಕ್ರಮ ಅಂಗವಾಗಿ ವಿಚಾರಗೋಷ್ಠಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಗಾಣಿಗ ಜನಾಂಗದ ಎಲ್ಲ ಮುಖಂಡರುಗಳು ಹಾಜರಿದ್ದು ಈ ಒಂದು ಹಬ್ಬಕ್ಕೆ ಹೆಚ್ಚು ಒತ್ತು ಕೊಡುವುದಾಗಿಯೂ ಮತ್ತು ಜವಾಬ್ದಾರಿಯುತವಾಗಿ ಎಲ್ಲರೂ ವಿಚಾರವನ್ನು ತಲುಪಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಯೋಗೇಶ್ ಅವರು ಮಾತನಾಡಿದರು. ಮತ್ತೆ ವಿರೋಧ ಪಕ್ಷದ ನಾಯಕರು ಎಲ್ಲರನ್ನೂ ಕರೆಸಿ ಒಂದು ನಮ್ಮ ಜನಾಂಗದ ಏಳಿಗೆಗೋಸ್ಕರ ಹೆಚ್ಚು ಜನರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರೆ ಸರ್ಕಾರದಿಂದ ನಾವು ಹೆಚ್ಚು ಅನುದಾನ ಪಡಿಬೋದು, ಮತ್ತು ಸ್ವಾಮೀಜಿಗಳಿಗೂ ಒಂದು ಶಕ್ತಿ ಬರುತ್ತೆ, ಮತ್ತು ಜನಾಂಗಕ್ಕೂ ಒಂದು ಶಕ್ತಿ ಬರುತ್ತೆ ಅನ್ನೋದು ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದೀವಿ. ಅದೇ ಒಂದು ಮೂಲ ಉದ್ದೇಶ, ಬೇರೆ ಯಾವ ಉದ್ದೇಶನೂ ಇಲ್ಲ. ನನಗನ್ಸುತ್ತೆ ಇಷ್ಟು ಜನ ನಾವು ಇಲ್ಲೆಲ್ಲ ಬಂದಿರೋದು ಒಂದು ಪ್ರೀತಿ, ಒಂದು ವಿಶ್ವಾಸ, ಮತ್ತು ನಿಮ್ಮಲ್ಲಿ ಜನಾಂಗದ ಮೇಲಿರೋ ಒಂದು ಗೌರವ, ಅದಕ್ಕೋಸ್ಕರ ನಾವು ಈ ಇಷ್ಟು ಜನಸಂಖ್ಯೆ ಇಷ್ಟು ಕಷ್ಟದಲ್ಲಿ ಇಷ್ಟು ದೂರದಲ್ಲಿ ಈ ಮಳೆನಲ್ಲಿ ಸೇರ್ತೀವಿ ಅಂದರೆ ಇದು ತುಂಬ ಸಂತೋಷದ ವಿಷಯ. ಎಲ್ಲರಿಗೂ ನಮಸ್ಕಾರ. ಮತ್ತು ಎಲ್ಲರೂ ನಿಮ್ಮ ಸಲಹೆ ಮತ್ತು ಸಜೆಷನ್ಗಳನ್ನ ದಯವಿಟ್ಟು 2 ನಿಮಿಷ 3 ನಿಮಿಷದಲ್ಲಿ, ಒಂದು ಉದ್ದೇಶ ಏನು ಅಂದರೆ ಈ ಸಭೆದು ಹೆಚ್ಚು ಜನಗಳನ್ನ ನಾವು ಮಠಕ್ಕೆ ತಲುಪಿಸ್ಬೇಕು. ಹೆಚ್ಚು ಜನಗಳು ಮಠಕ್ಕೆ ಬಂದಾಗ ಅಲ್ಲಿ ಆಗುವಂಥ ಕೆಲಸಗಳು, ನಮ್ಮ ಮಠದಲ್ಲೀಗ ಒಂದು ಶಾಲೆ ಇದೆ, ICSE ಸ್ಕೂಲ್ ಶಾಲೆ ಇದೆ, 1ರಿಂದ 8ನೇ ಕ್ಲಾಸ್ವರೆಗೆ ಶಾಲೆ ಇದೆ. ಬಡವ್ರ ಮಕ್ಕಳಿಗೆ ಈಗ ಉಚಿತ ಹಾಸ್ಟೆಲ್ಲು ಮತ್ತು ಉಚಿತ ಶಿಕ್ಷಣವೂ ಇದೆ. ಮತ್ತು ಒಂದು ಚೌಲ್ಟ್ರಿ ಇದೆ. ಚೌಲ್ಟ್ರಿ ಇಲ್ಲೊಂದು ಫಂಕ್ಷನ್ ಮಾಡೋಣ, ಇನ್ನೊಂದು ಮೈಸೂರಿನಲ್ಲಿ ಈ ಕಾರ್ಯಕ್ರಮ ನಮ್ಮ ಸ್ವಾಮೀಜಿಯವರು